ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮ್ಯಾಚು ಮುಂಬೈ ವರ್ಸಸ್ ಆರ್ ಹೋದ ಮ್ಯಾಚ್ ಬಿಡಿ, KKR ಪಂಜಾಬ್ ಅಬಾಂಡ್ ಆಯಿತು, ಇಬ್ಬರಿಗೆ ಒಂದೊಂದು ಪಾಯಿಂಟ್ ಶೇರ್ ಆಯಿತು. ಆದರೂ KKR ಲಕ್ ಅನ್ಬೋದು. ಅದಾಗಿದ್ದು ಏನೋ ಆಗಿದೆ, ಅದು ಮ್ಯಾಚ್ ಕೈ ಬಿಡಿ. ನೆಕ್ಸ್ಟ್ ಮ್ಯಾಚ್ ಬರೋಣ ಸೀದಾ. ಮುಂಬೈ ವರ್ಸಸ್ ಆರ್ ಇದು ಗುವಾಹಟಿ ರಾಜಸ್ಥಾನ್ ಅಲ್ಲಿ ಇರೋ ಸ್ಟೇಡಿಯಂ. ಚೆನ್ನಾಗಿದೆ ಪಿಚ್ಚು, ಬ್ಯಾಟಿಂಗ್ಗೆ ಸೈಕ್ ಇದೆ. ಈಗ ಟಾಸ್ ಗೆದ್ದವರು ಆಬ್ವಿಯಸ್ಲಿ ಬೌಲಿಂಗ್ ತೊಗೊತಾರೆ. ಚೇಸ್ ಮಾಡೋಕ್ಕಿದೆ, ಸೂಪರ್ ಈಸಿ. ನೋಡಬೇಕು, ಹೋದ್ಸಲಿ ಈ ಕಡೆಯಿಂದ ರಾಜಸ್ಥಾನ ಗೆದ್ದು ಬರ್ತಾಯಿದೆ, ಈ ಕಡೆ ಮುಂಬೈ ಸೋತ್ ಬರ್ತಾಯಿದೆ ಮ್ಯಾಚಸ್ಸು. ಆದರೂ ಏನು ಚೇಂಜಸ್ ಅಂತ ಕೇಳಿದ್ರೆ, ಹೋದ್ಸಲಿ ಮುಂಬೈ ಮ್ಯಾಚ್ ಆಡಿದಾಗ ಹಾರ್ದಿಕ್ ಪಾಂಡ್ಯ ಇದ್ದಿದ್ದಿಲ್ಲ, ಈಗ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಡೌಟ್ ಇತ್ತು ಮುಂಬೈ ಮತ್ತು ಯಾವುದಾಯ್ತಲ್ಲ ಅವಾಗ ಡೆಲ್ಲಿ, ಅದು ಮ್ಯಾಚಿಂದು ಆಡೋ ಡೌಟ್ ಇತ್ತು, ಅದಕ್ಕೆ ಹೇಳಿದೆ. ಈಗ ನೆಕ್ಸ್ಟು ಆರಲ್ಲಿ ಏನೂ ಚೇಂಜ್ ಇಲ್ಲ, ಹಾಗೆ ಸೇಮ್ ಬರ್ತಾರೆ. ಎರಡೋ ಪ್ಲೇಯಿಂಗ್ 11 ಅಂತ ಅಂದರೂ ನಿಮ್ಗೆ ಗೊತ್ತಿದೆ ಹೇಗೆ ಆಡಿದ್ದಾರೆ ಅಂತ. ಪ್ಲೇಯಿಂಗ್ 11ನಲ್ಲಿ ಮುಂಬೈನಲ್ಲಿ ಓಪನರ್ ರಿಯಾನ್ ರಿಕಟನ್, ರೋಹಿತ್ ಶರ್ಮಾ. ಹೋದ ಮ್ಯಾಚು ಸ್ಕೋರ್ ಬಂದಿಲ್ಲ ಅಷ್ಟು, ಈ ಮ್ಯಾಚು ಸ್ಕೋರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮತ್ತು ನೆಕ್ಸ್ಟು ತಿಲಕ್ ವರ್ಮಾ ಸ್ಕೋರ್ ಮಾಡಿಲ್ಲ, ಇನ್ನೂ ಸ್ಕೋರ್ ಮಾಡಬೇಕು. 2 ಡಕ್ನಲ್ಲೇ ಹೋಗಿದ್ದಾರೆ, ಗೋಲ್ಡನ್ ಡಕ್ ಆಗ್ಬೋದು ಈ ಸಲ ಹೋದ್ರಂದರೆ. ನೋಡೋಣ ಯಾವ್ದು ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಪಿಚ್ ರಿಪೋರ್ಟ್ ಏನಾಗುತ್ತೆ ಅನ್ನೋದು ಅದೊಂದು ತಿಳ್ಕೊಬೇಕು. ಅದು ಪಿಚ್ ಹೇಗೆ ಬಿಹೇವ್ ಆಗುತ್ತೆ ಅಂತಂದು ಬೌಲರ್ಸ್ಗಳಿಗೆ ಈಸಿ ಆಗುತ್ತೆ. ನೆಕ್ಸ್ಟು ಮುಂಬೈನಲ್ಲಿ ಸೇಮು, ಇವು ಶರ್ಫಾ ರುದರ್ಫೋರ್ಡ್ಗೆ ಚಾನ್ಸ್ ಸಿಕ್ಕಿಲ್ಲ ಆಡೋಕ್ಕೆ. ಸಿಕ್ಕರೆ ಅವರು ಪ್ರೂವ್ ಮಾಡ್ಕೋಬೋದು. ಈಗ ಮಿಚೆಲ್ ಸ್ಯಾಂಟ್ನರ್ ಅವರೊಬ್ಬರು ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಆಡಿದ್ದಾರೆ. ನೆಕ್ಸ್ಟು ಮಯಾಂಕ್ ಮಾರ್ಕಂಡೆ ಒಬ್ಬರು ಆಡಬೇಕು. ಇನ್ನೊಬ್ರು ಯಾರೋ ಮುಂಬೈ ಇಂಡಿಯನ್ಸ್ನವರು ಯಾರನ್ನೋ ಇನ್ ಮಾಡ್ಕೊಂಡಿದ್ರು, ಹಾರ್ದಿಕ್ ಪಾಂಡ್ಯ ಇಲ್ಲದ ಕಾರಣ ಸ್ಪಿನ್ನರು ಅಲ್ಲ ಏನೋ ಇದೆ ಅವ್ರ ಹೆಸರು, ಅವರು ಇನ್ನಾಗಿದ್ದರು. ಅದಕ್ಕೆ ಅವ್ರನ್ನ ಈ ಸಲ ತೆಗೆದು ಮಯಾಂಕ್ ಮಾರ್ಕಂಡೆ ಹಾಕ್ಕೋಬೋದು ಅಂತ ಅನಿಸುತ್ತೆ ನನಗೆ. ಬಿಟ್ಟರೆ ಮತ್ತು ಶಾರ್ದುಲ್ ಠಾಕೂರು, ಆಮೇಲೆ ಟ್ರೆಂಟ್ ಬೋಲ್ಟು, ಬುಮ್ರಾ ಸೇಮ್ ಇದೆ. ಆಬ್ವಿಯಸ್ಲಿ ಸೂರ್ಯಕುಮಾರ್ ಯಾದವ್ ಸೇಮ್ ಇದೆ, ಏನು ಚೇಂಜಸ್ ಏನೂ ಆಗೋದಿಲ್ಲ. ನೆಕ್ಸ್ಟ್ ಈ ಕಡೆ ರಾಜಸ್ಥಾನ ಹತ್ರ ನೋಡ್ತಂದರೆ ಓಪನರ್ ವಿಕೆಟ್ ತೆಗಿಬೇಕು ಮುಂಬೈ ಇಂಡಿಯನ್ಸು. ಮೇನ್ ತೆಗಿಬೇಕಾಗಿರೋದೇ ಓಪನರ್ಸು, ಸೂರ್ಯವಂಶಿ ಮತ್ತು ಜೈಸ್ವಾಲ್. ಇವರಿಬ್ಬರನ್ನ ವಿಕೆಟ್ ತೆಗಿಲಿಲ್ಲ ಅಂದರೆ ಹೆಚ್ಚು ಮಿಸ್ ಆಗಿಬಿಡ್ತಾರೆ. ಮೇನ್ ಇರೋದೇ ಮುಂಬೈಗೆ ಚಾಲೆಂಜ್ ಇವರಿಬ್ಬರೇ. ಆಮೇಲೆ ಮತ್ತೆ ಸೇಮ್ ಇದೆ, ಯಾರಂದರೆ ಶಿಮ್ರಾನ್ ಹೆಟ್ಮೇರು ಚೆನ್ನಾಗಿದ್ದಾರೆ, ಧ್ರುವ್ ಜುರೇಲ್ ಆಯಿತು, ರಿಯಾನ್ ಪರಾಗ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಿದ್ದಾರೆ. ರಿಯಾನ್ ಪರಾಗು ಹೋದ ಮ್ಯಾಚ್ನಲ್ಲೂ ಯಾರು ತುಷಾರ್ ದೇಶಪಾಂಡೆಗೆ ಕೊಟ್ಟು ಪ್ರೂವ್ ಮಾಡಿಕೊಂಡ್ರು, ಯಾರನ್ನಾದರೂ ಬೌಲಿಂಗ್ ಆಡಿಸಿದ್ರೆ ಆಡ್ಬೋದು ಅಂತಂದು. ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸ್ತಿದ್ದಾರೆ. ಈ ಕಡೆಯಿಂದ ಧ್ರುವ್ ಜುರೇಲು ಚೆನ್ನಾಗಿ ಆಡ್ತಿದ್ದಾರೆ, ಶಿಮ್ರಾನ್ ಹೆಟ್ಮೇರ್ ಆಯಿತು, ರವೀಂದ್ರ ಜಡೇಜಾ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲೂ, ಹಾಗೆ ಈ ಕಡೆ ಬ್ಯಾಟಿಂಗ್ನಲ್ಲೂ. ನೆಕ್ಸ್ಟ್ ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ಜೋಫ್ರಾ ಆರ್ಚರು, ಚಹಲ್ ಅಂತೀವಿ ನೋಡ್ರಿ, ರವಿ ಬಿಷ್ಣೋಯಿ ಚೆನ್ನಾಗಿ ಆಡ್ತಿದ್ದಾರೆ. ನೋಡಬೇಕು ಅಂತಂದರೆ ಟೀಮ್ ಮ್ಯಾನೇಜ್ಮೆಂಟ್ ಹೇಗೆ ಡಿಸೈಡ್ ಮಾಡುತ್ತೆ ಅಂದರೆ ಯಾರನ್ನ ಚೇಂಜಸ್ ಮಾಡಬೇಕು ಯಾರನ್ನೆಲ್ಲ ಅಂತಂದು, ಅದ್ರ ಬಗ್ಗೆ ನೋಡಬೇಕು. ಇದಿಷ್ಟು ಎರಡೂ ಹೆಡ್ ಟು ಹೆಡ್ ನೋಡ್ತಂದರೆ 31 ಮ್ಯಾಚ್ ಆಗಿದೆ. 31ನಲ್ಲಿ 15 ಮ್ಯಾಚು ಮುಂಬೈ ಇಂಡಿಯನ್ಸ್ ಗೆತ್ತು, ಅಂದರೆ 14 ಮ್ಯಾಚ್ ರಾಜಸ್ಥಾನ್ ಗೆದ್ದಿದೆ. 1 ಮ್ಯಾಚು ಅಬ್ಯಾಂಡ್ ಆಗಿದೆ, ಮಳೆ ಬಂದ ಕಾರಣ ಏನೋ ಅಬ್ಯಾಂಡ್ ಆಗಿದೆ ಮ್ಯಾಚು, ಅದೊಂದಾಗಿಲ್ಲ. ಹೆಡ್ ಟು ಹೆಡ್ ನೋಡ್ತಂದರೆ ಆದರೂ ಚೆನ್ನಾಗಿದೆ. ನೋಡೋಣ ಯಾವ್ದು ಹೇಗೆ ಡಿಟೆಕ್ಟ್ ಆಗುತ್ತೆ ಅಂತ. ಆದರೂ ನನಗೆ ಇವತ್ತು ಪ್ರೆಡಿಕ್ಷನ್ನು ಮುಂಬೈ ಗೆಲ್ಬೋದು. ಯಾಕೆ ಹೇಳ, ಹಾರ್ದಿಕ್ ಪಾಂಡ್ಯ ಬರೋ ಚಾನ್ಸ್ ಇದೆ. ಯಾಕಂದರೆ ರಾಜಸ್ಥಾನ ಹೋದ ಮ್ಯಾಚ್ ಗೆದ್ದು ಬರ್ತಾಯಿದ್ರಿ, ಮುಂಬೈ ಸೋತು ಬರ್ತಾಯಿದ್ರಲ್ಲ. ಒಂದು ಚಾಲೆಂಜ್ ಇರುತ್ತೆ ಅವರಿಗೆ, ಒಂದು ಬಿಗ್ ಟೀಮ್ ವಿರುದ್ಧ ಗೆದ್ದರೆ ಮುಂದೆ ಬರೋ ಮ್ಯಾಚ್ನು ಗೆಲ್ಬೋದು ಅಂತ ಚಾಲೆಂಜ್ ಇರುತ್ತೆ. ಆ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ಮುಂಬೈ ಆಡ್ತಾರೆ. ಆದರೂ ಜಾಸ್ತಿ ಪ್ರಿಫರೆನ್ಸ್ ಹೋಗೋದೇ ಸೂರ್ಯಕುಮಾರ್ ಯಾದವ್. ಓಪನಿಂಗ್ ಮುಂಬೈಯಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡಬೇಕು. ಹೋದ ಮ್ಯಾಚ್ ಚೆನ್ನಾಗಿ ಆಡಿಲ್ಲ, ಫಸ್ಟ್ನೇ ಮ್ಯಾಚ್ ಚೆನ್ನಾಗಿ ಆಡಿದರು. ಈ ಮ್ಯಾಚು ಚೆನ್ನಾಗಿ ಆಡ್ಬೇಕಂತ ಅಂದ್ಕೊಳ್ತೀನಿ. ಆದರೂ ನೋಡೋಣ ಯಾರ್ಯಾರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ. ಬಾಲಿಂಗ್ ಅಂತೂ ಎರಡು ಕಡೆಯಿಂದ ಸ್ಟ್ರೆಂತ್ ಇದೆ, ಬ್ಯಾಟಿಂಗು ಸ್ಟ್ರೆಂತ್ ಇದೆ. ಎರಡು ಹೇಳೋಕ್ಕಲ್ಲ, 200+ ಸ್ಕೋರ್ ಹಾಕ್ಬೋದು. ಯಾರ್ದಾದ್ರೂ ಫಸ್ಟ್ ಬ್ಯಾಟಿಂಗ್ ಆಯ್ತು ಅಂದರೆ 200+ ಸ್ಕೋರ್ ಹಾಕ್ಬೋದು. ನೋಡೋಣ. ನನ್ನ ಪ್ರೆಡಿಕ್ಷನ್ ಪ್ರಕಾರ ಟಾಸ್ ಯಾರ್ದಾಗುತ್ತೆ ಅವ್ರು ಬೌಲಿಂಗ್ ತೊಗೊತಾರೆ. ಮ್ಯಾಚ್ ಪ್ರೆಡಿಕ್ಷನ್ ಹೇಳೋದಾಯ್ತು ಅಂದರೆ ಎಮ್ ಐ ಪಕ್ಕಾ ವಿನ್ ಆಗುತ್ತೆ. ಆ್ಯಕ್ಚುಲಿ ನಿನ್ನೆ ಟಾಸ್ ಏನು ಹೇಳಿದ್ದಿಲ್ಲ, KKR ಅಂದಿದ್ದೆ. KKR ನನ್ನ ಪ್ರೆಡಿಕ್ಷನಲ್ಲಿ ಫೇಲ್ ಆಗುತ್ತೆ ಅಂತ ನನಗಿತ್ತು.
ಆದರೂ ನೋಡೋಣ, ಚೆನ್ನಾಗಿತ್ತು. ನಿನ್ನೆ ಮ್ಯಾಚ್ ಆಗಲಿ ಈ ಮ್ಯಾಚ್ ಆದರೂ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವುದು ವಿನ್ ಆಗ್ಬೋದು ಮ್ಯಾಚ್ ಅಂತಂದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.